ಎಲ್ಲರಿಗೂ ನಮಸ್ಕಾರ. ಶನಿದೇವರು ನ್ಯಾಯದ ದೇವರು. ಕರ್ಮದ ಫಲ ಕೊಡೋದು ಅವರ ಕೆಲಸ. ಶನಿದೇವರ ದೃಷ್ಟಿಯಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಶನಿದೇವರು ಸೂರ್ಯ ದೇವರ ಮಗ. ಆದರೆ ತಂದೆ ಮಗನ ನಡುವೆ ಯಾಕೆ ಇಷ್ಟು ದೂರ? ಇದರ ಹಿಂದೆ ಒಂದು ಆಶ್ಚರ್ಯಕರ ಕಥೆ ಇದೆ. ಸೂರ್ಯ ದೇವರ ಮೊದಲನೇ ಹೆಂಡತಿ ಸಂಜ್ಞಾದೇವಿ. ಅವರು ವಿಶ್ವಕರ್ಮನ ಮಗಳು. ಸಂಜ್ಞಾದೇವಿ ಸೂರ್ಯನನ್ನು ಮದುವೆಯಾದ ನಂತರ 3 ಮಕ್ಕಳನ್ನು ಹೆತ್ತರು. ವೈವಸ್ತಮನು, ಯಮ ಅಂದ್ರೆ ಮೃತ್ಯುದೇವ, ಮತ್ತು ಯಮುನಾ ನದಿ ದೇವತೆ. ಸೂರ್ಯ ತೀವ್ರ ಕಾಂತಿ ಮತ್ತು ಬೆಂಕಿಯಂತಹ ಬಿಸಿ ಸಂಜ್ಞಾದೇವಿಗೆ ಸಹಿಸಲಾಗಲಿಲ್ಲ. ಅವರು ಕಪ್ಪಾಗಿ ಹೋದರು. ಅವರ ಶಕ್ತಿ ಕಡಿಮೆಯಾಯಿತು. ಅವರು ತಮ್ಮ ಗಂಡನನ್ನೇ ಸಹಿಸಲಾರರಾದರು. ಸಂಜ್ಞಾದೇವಿ ತುಂಬಾ ಬುದ್ಧಿವಂತೆ. ಅವರು ತಮ್ಮ ನೆರಳಿನಿಂದ ತನ್ನದೇ ಆದ ಪರಿಪೂರ್ಣ ನಕಲನ್ನು ತಯಾರಿಸಿದರು. ಅವರ ಹೆಸರು ಛಾಯಾದೇವಿ. ಸಂಜ್ಞಾದೇವಿ ಛಾಯಾದೇವಿಗೆ ಹೇಳಿದರು, ನೀನು ನನ್ನ ಜಾಗದಲ್ಲಿ ಇರು, ನನ್ನ ಮಕ್ಕಳನ್ನು ನೋಡಿಕೊ. ನಾನು ಹಿಂತಿರುಗುವ ತನಕ ಈ ರಹಸ್ಯ ಬಯಲಿಗೆ ಬರಬಾರದು ಅಂತ ಹೇಳಿ ಸಂಜ್ಞಾದೇವಿ ತಪಸ್ಸಿಗೆ ಹೋದರು. ಸೂರ್ಯದೇವನಿಗೆ ಇದರ ಅರಿವೇ ಇರಲಿಲ್ಲ. ಅವರು ಛಾಯಾದೇವಿಯನ್ನೇ ತನ್ನ ಹೆಂಡತಿ ಸಂಜ್ಞಾ ಅಂತ ನಂಬಿದ್ದರು. ಛಾಯಾದೇವಿ ಸೂರ್ಯದೇವರಿಂದ ಗರ್ಭಿಣಿಯಾದರು. ಆದರೆ ಗರ್ಭಾವಸ್ಥೆಯಲ್ಲಿಯೇ ಅವರು ಶಿವನಿಗೆ ತೀವ್ರ ತಪಸ್ಸು ಮಾಡುತ್ತಿದ್ದರು. ವರ್ಷಗಳ ಕಾಲ ಅವರು ಆಹಾರ ತಿನ್ನಲಿಲ್ಲ, ನೀರು ಕುಡಿಯಲಿಲ್ಲ, ಬಿಸಿಲಲ್ಲಿ ನಿಂತು ತಪಸ್ಸು ಮಾಡಿದರು. ಈ ತಪಸ್ಸಿನ ಪರಿಣಾಮವಾಗಿ ಗರ್ಭದಲ್ಲಿರುವ ಮಗುವು ಕಪ್ಪು ಬಣ್ಣದಲ್ಲಿ ಆಯಿತು. ಆದರೆ ಅದ್ಭುತವಾದ ಶಕ್ತಿಯನ್ನು ಪಡೆಯಿತು. ಶಿವನ ಆಶೀರ್ವಾದ ಸಿಕ್ಕಿತ್ತು. ಹುಟ್ಟಿದ ಮಗುವಿನ ಹೆಸರು ಶನಿದೇವ. ಅವರು ಕಪ್ಪು ಬಣ್ಣದವರು, ಗಂಭೀರ ಮುಖ, ಅಪಾರ ಶಕ್ತಿಯನ್ನು ಹೊಂದಿದ್ದರು. ಸೂರ್ಯನು ಶನಿದೇವರನ್ನು ನೋಡಿದ ಕೂಡಲೇ ಆಘಾತಕ್ಕೊಳಗಾದ. ಈ ಕಪ್ಪು ಮಗು ನನ್ನದೆಯಾ? ಇದು ನನ್ನ ಮಗನಾಗಲಾರದು. ನಾನು ಚಿನ್ನದ ಕಾಂತಿಯವನು. ಈ ಮಗು ಕಪ್ಪು. ಛಾಯಾ ನನಗೆ ದ್ರೋಹ ಮಾಡಿದ್ದಾಳೆ ಅಂತ ಅಂದರು. ಸೂರ್ಯನು ತನ್ನ ಹೆಂಡತಿಯ ಮೇಲೆಯೇ ಸಂಶಯ ಪಟ್ಟ. ಶನಿದೇವರನ್ನು ತಿರಸ್ಕರಿಸಿದ. ಹುಟ್ಟಿದ ತಕ್ಷಣ ಶನಿದೇವರ ಕಣ್ಣುಗಳು ತೆರೆದವು. ಅವರು ತಮ್ಮ ತಂದೆಯನ್ನೇ ನೋಡಿದರು. ಆ ದೃಷ್ಟಿ ಎಷ್ಟು ಶಕ್ತಿಶಾಲಿ ಅಂದರೆ, ಶನಿದೇವರ ದೃಷ್ಟಿ ಬಿದ್ದ ಕೂಡಲೇ ಸೂರ್ಯನಿಗೆ ಗ್ರಹಣ ಹಿಡಿಯಿತು. ಸೂರ್ಯನ ದೇಹ ಕಪ್ಪಾಯಿತು. ಅವನ ರಥ ನಿಂತಿತು. ಅವನ ಕಾಂತಿ ಮರೆಯಾಯಿತು. ಇಡೀ ದೇವಲೋಕವೇ ಗಾಬರಿಯಾಯಿತು. ಸೂರ್ಯನ ಬೆಳಕಿಲ್ಲದೆ ಜಗತ್ತೇ ನಾಶವಾಗುತ್ತಿತ್ತು. ಸೂರ್ಯನು ಶಿವನನ್ನು ಕೂಗಿದ. ಶಿವನು ಬಂದು ವಿವರಿಸಿದ, ಇದು ನಿನ್ನ ಮಗನೇ ಸೂರ್ಯ. ನೀನು ಅವನನ್ನು ತಿರಸ್ಕರಿಸಿದ್ದರಿಂದ ಅವನು ಕೋಪಗೊಂಡ. ಅವನು ತಪಸ್ಸಿನಿಂದ ಹುಟ್ಟಿದವನು. ಅವನ ಶಕ್ತಿ ಅಪಾರ. ಅವನನ್ನು ಸ್ವೀಕರಿಸು. ಆಗ ಸೂರ್ಯನಿಗೆ ಅವನ ತಪ್ಪು ಅರ್ಥವಾಯಿತು. ಅವನು ಶನಿದೇವರನ್ನು ಕ್ಷಮೆ ಕೇಳಿದ. ಆಗ ಗ್ರಹಣ ಮುಗಿದು ಸೂರ್ಯನು ಪುನಃ ಪ್ರಕಾಶಮಾನನಾದನು. ಇದೇ ಕಾರಣ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿ ಶತ್ರುಗಳು. ತಂದೆ ಮಗ ಆದರೂ ಅವರ ನಡುವೆ ದೂರ. ಶನಿದೇವರು ಹುಟ್ಟಿದ ದಿನವೇ ತಂದೆಯನ್ನು ಶಿಕ್ಷಿಸಿದರು. ಅದಕ್ಕೆ ಅವರನ್ನು ನ್ಯಾಯದ ದೇವರು ಅಂತ ಕರೆಯುತ್ತಾರೆ. ಶನಿದೇವರ ಶಕ್ತಿ ಎಷ್ಟು ಅದ್ಭುತ ಅಂದ್ರೆ ದೇವರುಗಳಿಗೂ ಭಯ. ಶ್ರೀಕೃಷ್ಣನಿಗೆ ಶನಿಯ ಸಾಡೆ ಬಂದಾಗ ಏನಾಯ್ತು ಗೊತ್ತಾ? ಅವರು ಜೈಲಿಗೆ ಹೋದರು. ತನ್ನ ಮಗನನ್ನು 12 ವರ್ಷ ನೋಡಲಾಗಲಿಲ್ಲ. ಕೃಷ್ಣನಿಗೆ ಆದರೆ ಬೇರೆಯವರಿಗೆ ಏನಾಗುತ್ತೆ? ರಾವಣ ತನ್ನ ಮಗ ಇಂದ್ರಜಿತ್ಗೆ ಜಾತಕ ನೋಡಿದಾಗ ಶನಿಯ ದಶೆ ಇತ್ತು. ರಾವಣ ಗರ್ವದಿಂದ ಹೇಳಿದ, ನಾನೇ ಶನಿಯನ್ನು ಸೆರೆ ಹಾಕುತ್ತೀನಿ. ಅವನು ಶನಿದೇವರನ್ನು ಸೆರೆಮನೆಯಲ್ಲಿಟ್ಟ. ಆದರೆ ಏನಾಯಿತು ಗೊತ್ತಾ? ಹನುಮಂತನು ಲಂಕೆಯನ್ನು ಸುತ್ತಿದಾಗ ಶನಿದೇವರು ಬಿಡುಗಡೆಯಾದರು. ಮತ್ತೆ ರಾವಣನ ಪತನ ಶುರುವಾಯಿತು. ಆ ಸಮಯದಲ್ಲಿ ಶನಿದೇವರು ಹನುಮಂತನಿಗೆ ವರ ಕೊಟ್ಟರು, ನಿನ್ನ ಭಕ್ತರಿಗೆ ನನ್ನ ದೃಷ್ಟಿ ಬೀಳುವುದಿಲ್ಲ ಎಂದು. ಶನಿದೇವರು ಕೇವಲ ಶಿಕ್ಷೆ ಕೊಡೋ ದೇವರಲ್ಲ, ಅವರು ನ್ಯಾಯದ ದೇವರು. ರಾಜನಾಗಿದ್ದಾಗ ಜನರಿಗೆ ಕಷ್ಟ ಕೊಟ್ಟರೆ, ಶನಿ ದಶೆ ಬಂದಾಗ ರಾಜನೇ ಭಿಕ್ಷುಕನಾಗುತ್ತಾನೆ. ಧನವಂತನಾಗಿ ಗರ್ವ ಮಾಡಿದರೆ ಶನಿದೇವರು ಎಲ್ಲವನ್ನು ಕಸಿದುಕೊಳ್ಳುತ್ತಾನೆ. ಆದರೆ ಯಾರು ಕರ್ಮದಲ್ಲಿ ಸರಿಯಾಗಿದ್ದಾರೋ ಅವರಿಗೆ ಶನಿದೇವರು ಅದ್ಭುತ ಫಲ ಕೊಡುತ್ತಾರೆ. ಬಡವನನ್ನು ರಾಜನನ್ನಾಗಿಸುತ್ತಾನೆ. ಶನಿದೇವರ ಕೃಪೆ ಸಿಕ್ಕರೆ ಏನೂ ಅಸಾಧ್ಯವಲ್ಲ. ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯ ನಿರ್ಧರಿಸುತ್ತೆ. ಶನಿಯ ಸಾಡೆ ಅಂದ್ರೆ 7.5 ವರ್ಷ. ಶನಿ ದಶೆ ಅಂದ್ರೆ ವಿಶೇಷ ಸಮಯ. ಎಲ್ಲರಿಗೂ ಭಯ. ಆದ್ರೆ ಸತ್ಯ ಏನು ಗೊತ್ತಾ? ಶನಿಯ ಸಮಯದಲ್ಲಿ ನಿಮ್ಮ ತಪ್ಪುಗಳಿಗೆ ಫಲ ಬರುತ್ತದೆ. ನಿಮ್ಮ ಸಹನ ಶಕ್ತಿ ಪರೀಕ್ಷೆ ಆಗುತ್ತೆ.
ನಿಮ್ಮ ನಿಜವಾದ ಸ್ನೇಹಿತರು ಗೊತ್ತಾಗುತ್ತಾರೆ. ಜೀವನದಲ್ಲಿ ಬದಲಾವಣೆ ಬರುತ್ತೆ. ಶನಿ ದೇವರು ನಿಮ್ಮನ್ನು ಬಲಶಾಲಿಯಾಗಿಸಲು ಬಂದಿದ್ದಾರೆ. ಶನಿ ದೇವರು ಬರೋದು ಶಿಕ್ಷಕರಂತೆ, ಪಾಠ ಕಲಿಸಲು, ನಾಶ ಮಾಡಲು ಅಲ್ಲ. ಈಗ ನಾವೊಂದು ಅದ್ಭುತ ಕಥೆಯನ್ನು ನೋಡೋಣ. ಶನಿ ಶಿಂಗಾಣಾಪುರ ಅನ್ನೋ ಒಂದು ಗ್ರಾಮ ಇತ್ತು. ಈ ಗ್ರಾಮದಲ್ಲಿ ಒಂದು ಬಾಗಿಲು ಇಲ್ಲ. ಏಕೆ ಅಂದ್ರೆ ಶನಿ ದೇವರೇ ಅಲ್ಲಿನ ರಕ್ಷಕ. ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯಲ್ಲಿ ಶನಿ ಶಿಂಗಾಣಾಪುರ ಗ್ರಾಮ. ಸುಮಾರು 400 ವರ್ಷಗಳ ಹಿಂದೆ ಒಂದು ದಿನ ಗ್ರಾಮದ ಹೊಲದಲ್ಲಿ ಒಂದು ಕಪ್ಪು ಕಲ್ಲು ಸಿಕ್ಕುತ್ತೆ. ರೈತ ಆ ಕಲ್ಲಿಗೆ ನೇಗಿಲು ಹೊಡೆದ. ಆಗ ಕಲ್ಲಿನಿಂದ ರಕ್ತ ಬಂತು. ರೈತನಿಗೆ ಆಶ್ಚರ್ಯ ಆಯಿತು. ಅದೇ ರಾತ್ರಿ ಅವನ ಕನಸಿನಲ್ಲಿ ಶನಿದೇವರು ಬಂದರು. ನಾನು ಇಲ್ಲಿ ನೆಲೆಸಿದ್ದೇನೆ, ನೀವು ನನ್ನನ್ನು ಪೂಜಿಸಿ, ನಾನು ನಿಮ್ಮನ್ನೆಲ್ಲ ರಕ್ಷಿಸುತ್ತೇನೆ ಅಂದರು. ಆ ದಿನದಿಂದ ಗ್ರಾಮದವರು ಬಾಗಿಲುಗಳನ್ನೇ ತೆಗೆದು ಹಾಕಿದರು. ಯಾಕೆ ಅಂದ್ರೆ ಶನಿದೇವರ ರಕ್ಷಣೆ ಇದೆ. ಯಾವ ಕಳ್ಳರು ಬರುವುದಿಲ್ಲ, ಯಾವ ಕೆಡುಕು ಆಗುವುದಿಲ್ಲ ಎಂಬ ನಂಬಿಕೆ. 400 ವರ್ಷಗಳಿಂದ ಈ ಗ್ರಾಮದಲ್ಲಿ ಯಾವ ಮನೆಗೂ ಬಾಗಿಲಿಲ್ಲ, ಯಾವ ಕಳ್ಳತನವೂ ಆಗಿಲ್ಲ, ಯಾರು ಬೀಗ ಹಾಕುವುದಿಲ್ಲ. ಶನಿದೇವರೇ ಆ ಊರಿನ ರಕ್ಷಕ. ಶನಿ ಶಿಂಗಾಣಾಪುರದಲ್ಲಿ ಶನಿದೇವರು ಸ್ವಯಂಭೂ ಅಂದರೆ ತಾವಾಗಿಯೇ ಪ್ರಕಟವಾದರು. ಕಲ್ಲಿನ ವಿಗ್ರಹ ನೆಲದಲ್ಲಿಯೇ ಇದೆ. ದೇವಸ್ಥಾನಕ್ಕೆ ಚಾವಣಿಯೂ ಇಲ್ಲ. ಪ್ರತಿ ಶನಿವಾರ ಲಕ್ಷಾಂತರ ಜನರಿಗೆ ಶನಿದೇವರು ದರ್ಶನ ನೀಡುತ್ತಾರೆ. ಎಳ್ಳಿನ ಎಣ್ಣೆಯಿಂದ ಅಭಿಷೇಕವನ್ನು ಭಕ್ತರು ಮಾಡುತ್ತಾರೆ. ಇದರಿಂದಾಗಿ ಶನಿದೇವರನ್ನು ನೋಡಿ ಭಯ ಪಡೋದನ್ನು ನಿಲ್ಲಿಸಿ, ಅವರನ್ನು ಗೌರವಿಸಿ. ಅವರು ನಿಮ್ಮ ಶತ್ರು ಅಲ್ಲ, ನಿಮ್ಮ ಗುರು. ನೆನಪಿರಲಿ, ಕರ್ಮವೇ ಧರ್ಮ, ನ್ಯಾಯವೇ ಜಯ, ಸತ್ಯವೇ ಶಕ್ತಿ. ಶನಿದೇವರು ನಮಗೆ ಕಲಿಸುವುದೇನೆಂದರೆ ಸಹನೆ ಇರಬೇಕು, ಕಷ್ಟಪಟ್ಟು ದುಡಿಯಬೇಕು, ಪ್ರಾಮಾಣಿಕವಾಗಿ ಇರಬೇಕು, ಎಲ್ಲರಿಗೂ ನ್ಯಾಯ ಮಾಡಬೇಕು. ನಿಮ್ಮ ಕರ್ಮ ಸರಿ ಇದ್ದರೆ ಶನಿದೇವರೇ ನಿಮ್ಮ ರಕ್ಷಕರು. ಅದೇ ಅದು ತಪ್ಪಾಗಿದ್ದರೆ ಅವರೇ ನಿಮ್ಮ ಶಿಕ್ಷಕರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಓಂ ಶಂ ಶನೇಶ್ವರಾಯ ನಮಃ.